ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನರೇಗಾ ಯೋಜನೆಯಡಿ 10 ಲಕ್ಷದ ವೆಚ್ಚದಲ್ಲಿ ಮಾಗಡಿ ತಾಲೂಕಿನ ಮೊಟ್ಟ ಮೊದಲ ಬಾಸ್ಕೆಟ್ಬಾಲ್ ಕೋರ್ಟ್ ಸಿದ್ಧಗೊಂಡಿದೆ. ಇವತ್ತಿನ ಭೇಟಿಯ ಉದ್ದೇಶ ಮತ್ತು ಕುದೂರಿನಲ್ಲಿ ಆಗಿರುವಂಥ ಈ ಕಾಮಗಾರಿ ಬಗ್ಗೆ ಏನು ಹೇಳ್ತೀರಾ ಸರ್? ಭಾಳ ಖುಷಿಯಾಯಿತು. ನಿಮಗೆಲ್ಲ ಗೊತ್ತಿರೋಂಗೆ ನಿನ್ನೆ ದಿನ ನಮ್ಮ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮಾನ್ಯ ಮಂತ್ರಿಗಳು ಮಾಗಡಿ ಮತ್ತು ರಾಮನಗರ ಜಿಲ್ಲೆಗೆ ಭೇಟಿ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಕೈಗೊಂಡಿರೋ ಕಾಮಗಾರಿಗಳನ್ನೆಲ್ಲ ಪರಿಶೀಲಿಸಿ ಖುಷಿಪಟ್ಟಿದ್ದಾರೆ. ಅದರ ಒಂದು ಮುಂದುವರಿದ ಭಾಗವಾಗಿ ಮಾಗಡಿ ತಾಲೂಕಲ್ಲಿ ಕೂಡ ನಾವು ಆಟದ ಮೈದಾನಗಳನ್ನ ನರೇಗಾದಲ್ಲಿ ಕೂಡ ಕೈಗೊಂಡಿದ್ದೀವಿ. ಬಾಸ್ಕೆಟ್ಬಾಲ್ ಕೋರ್ಟ್ ಇರ್ಬೋದು, ಶಟ್ಲ್ ಕೋರ್ಟ್ ಇರ್ಬೋದು, ಆಮೇಲೆ ರನ್ನಿಂಗ್ ಟ್ರ್ಯಾಕ್ ಕೂಡ ನಾವು ತೊಗೊಂಡಿದ್ದೀವಿ. ನಮ್ಮಲ್ಲಿ ಮಾಗಡಿ ತಾಲೂಕಲ್ಲಿ 34 ಆಟದ ಮೈದಾನ ನಾವು ನರೇಗಾದಲ್ಲಿ ಈ ವರ್ಷ ನಾವು ಕೈಗೊಂಡಿದ್ದೀವಿ. ಬಹುಶಃ ಇಲ್ಲಿ ನಾವು ಬಾಸ್ಕೆಟ್ಬಾಲ್ ಕೋರ್ಟ್ದಾಗ ನಾವು ನೋಡಿದಾಗ ನಿಜ ನನ್ನ ಒಂದು ಬಾಲ್ಯದ ನೆನಪು ಬರ್ತದೆ. ನಾನು ನ್ಯಾಷನಲ್ ಹೈಸ್ಕೂಲ್ ಓದಿದ್ದು. ಆವಾಗ ನಾವೇನು ಆಡ್ತಾಯಿದ್ದು ಭಾಳ ಅದನ್ನು ನನಗೆಲ್ಲ ಜ್ಞಾಪಕ ಬಂತು. ಅದೇ ನಮ್ಮೆಲ್ಲ ಸದಸ್ಯರು ಕೂಡ ಅದೇ ಹೇಳ್ತಿದ್ದಾರೆ, ಇಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಎಲ್ಲರೂ ಉತ್ಸುಕರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಿಜವಾಗ್ಲೂ ನಮ್ಮ ಮಾಗಡಿ ತಾಲೂಕಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಇಲ್ಲಿಂದ ಉದ್ಭವ ಆಗಲಿ, ಸೃಷ್ಟಿಯಾಗಲಿ, ದೇಶಕ್ಕೆ ಮತ್ತು ರಾಜ್ಯಕ್ಕೆ, ತಾಲೂಕಿಗೆ ಹೆಮ್ಮೆ ತರಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಅಡಿಯಲ್ಲಿ ಒಂದು ಬಾಸ್ಕೆಟ್ ಬಾಲು ಒಂದು ಕ್ರೀಡಾಂಗಣ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮತ್ತು ಜಿಲ್ಲಾ ಪಂಚಾಯಿತಿ CEO ಅವರ ಒಂದು ಮಾರ್ಗದರ್ಶನದ ಮೇಲೆ ನಾವು ಇಲ್ಲಿ ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಕಾಮಗಾರಿನ ಕೈಗೆತ್ತಿಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಕಾಮಗಾರಿ. ನಮ್ಮ ಒಂದು ತಾಲೂಕಿಗೆ ಒಂದು ಹೆಮ್ಮೆ, ಈ ಕಾಮಗಾರಿ ಒಂದು ಹೆಮ್ಮೆ ಆಗಿದೆ. ಎಲ್ಲ ಒಂದು ಮೈದಾನ ಅಭಿವೃದ್ಧಿಗಳಿಗೆ ಪ್ರಥಮ ಆದ್ಯತೆ ಕೊಟ್ಟು, ಕ್ರೀಡೆಗೆ ಪ್ರಥಮ ಆದ್ಯತೆ ಕೊಟ್ಟು ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲವನ್ನು ಸಹಕಾರ ನೀಡ್ತಿರೋದ್ರಿಂದ ಒಂದು ಒಳ್ಳೆ ಅದ್ಭುತವಾದ ಒಂದು ಕ್ರೀಡಾಂಗಣ ಆಗಿದೆ. ಈ ಡಿಗ್ರಿ ಕಾಲೇಜಲ್ಲಿ ಹುಡುಗರು ಈ ಒಂದು ಕ್ರೀಡಾಂಗಣನ ಉಪಯೋಗಿಸ್ಕೊಂಡು ಉನ್ನತವಾದ ಒಂದು ಆಟಗಳನ್ನು ಆಡಲಿ ಅಂತ ನಾವು ಆಶಿಸ್ತೀವಿ. ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರದೀಪ್ ಸಾಹೇಬರು, ಹಾಗೆ ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತ ವಿಕ್ರಮ್ ಸಾಹೇಬರು, ಅವರು ಈ ತಾಲೂಕಿಗೆ ಬಂದ ಮೇಲೆ, ಈ ಜಿಲ್ಲೆಗೆ ಬಂದ ಮೇಲೆ ಭಾಳ ಅತ್ಯುತ್ತಮವಾದ ಕೆಲಸಗಳನ್ನ, ಅದರಲ್ಲೂ ವಿಶೇಷವಾಗಿ ನಮ್ಮ ಕುದೂರು ಹೋಬಳಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ಭಾಳ ಅತ್ಯುತ್ತಮವಾದ ಕಾರ್ಯಗಳನ್ನು, ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಲೆಗಳನ್ನ ಹುಟ್ಟಾಕೋದ್ರ ಮುಖಾಂತರ ಒಳ್ಳೆ ಅದ್ಭುತವಾದ ಕೆಲಸಗಳಿಗೆ ಚಾಲನೆ ಕೊಡ್ತಾರೆ. ಇದೇ ಅಂತಲ್ಲ, ಒಳ್ಳೊಳ್ಳೆ ಚೆಕ್ ಡ್ಯಾಮು, ಒಳ್ಳೊಳ್ಳೆ ಸ್ಕೂಲ್ ಬಿಲ್ಡಿಂಗು, ಒಳ್ಳೊಳ್ಳೆ ಅಂಗನವಾಡಿ ಎಲ್ಲದಕ್ಕೂ ಭಾಳ ಒತ್ತು ಕೊಟ್ಟು ಇವರು ಆಫೀಸರ್ ಆದಮೇಲೆ ಭಾಳ ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ. ನಾನು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಮ್ಮ ನಾಗರಿಕರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿಗೆ ಇಚ್ಛೆಪಡ್ತೇನೆ. ಕುದೂರು ಗ್ರಾಮದಲ್ಲಿ ಹೋಬಳಿ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇರೋ ಕಾಣೋದಿಲ್ಲ ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಉತ್ತಮವಾಗಿ ಚೆನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಉತ್ಸಾಹಿ ಅಧಿಕಾರಿಗಳಾದಂಥ ಇಒ ಸಾಹೇಬರಾಗಲಿ, CO ಸಾಹೇಬರಾಗಲಿ ನರೇಗಾ ಕೆಲಸದಡಿ
ಅಭಿವೃದ್ಧಿಗೆ ಸಾಕಷ್ಟು ಪ್ರೋತ್ಸಾಹ ನೆರವು ಕೊಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ಕ್ರೀಡೆ ಬಗ್ಗೆ ನರೇಗಾದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡೋದಕ್ಕೆ ಅವರು ನಮಗೆ ಪ್ರೋತ್ಸಾಹಿಸಬೇಕು. ನಮ್ಮ ಗ್ರಾಮ ಪಂಚಾಯತಿಲಿ ವನರಾಜ್ ಅವರು ಅವ್ರ ಮಾರ್ಗದರ್ಶನದಲ್ಲಿ ವನರಾಜ್ ಅವರು ಈ ಕಾಮಗಾರಿ ಮಾಡಿದ್ದಾರೆ. ಅವ್ರು ಯಾವುದೇ ಕಾಮಗಾರಿ ಮಾಡಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವ್ರು ಯಾರಾಗಲಿ ಏನಾಗಲಿ ಭಾಳ ಉತ್ಸಾಹಿ ನರೇಗಾ ವಿಚಾರದಲ್ಲಿ ಎಲ್ರಿಗೂ ಬೇರೆಯವ್ರಿಗೂ ಡೈರೆಕ್ಷನ್ ಕೊಡ್ತಾರೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾವು ಈ ವಾಹಿನಿ ಮುಖಾಂತರ ಕೇಳ್ಕೊಳೋದು ಏನು ಅಂತಂದರೆ, ಕುದೂರು ಆಟದ ಮೈದಾನ ಭಾಳ ದೊಡ್ಡದಾಗಿದೆ, ರಾಮಲೀಲಾ ಮೈದಾನ. ಅಲ್ಲಿ ಓಪನ್ ಜಿಮ್ ಮಾಡಿಕೊಡ್ಬೇಕು ನರೇಗಾದಲ್ಲಿ. ಮತ್ತು ಪಾತ್ವೆ ವಾಕಿಂಗ್ ಮಾಡೋರಿಗೆ ಮಳೆ ಬಂದರೆ ಕೆಸರಾಗುತ್ತೆ. ಬೆಳಗ್ಗೆ ಹೊತ್ತು ವಾಕಿಂಗ್ ಭಾಳಷ್ಟು ಜನ ಮಾಡ್ತಾರೆ ಸರ್. ಅಲ್ಲಿ ವಾಕಿಂಗ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಪಾತ್ವೆ ಮಾಡಿಕೊಟ್ರೆ ವೆಹಿಕಲ್ ಬರ್ದಂಗೆ ಗೇಟ್ ಹಾಕಿ ಗ್ರಾಮ ಪಂಚಾಯತಿ ಆ ಕ್ರಮ ತಗೊತದೆ, ಒಳಗಡೆ ಬರೀ ಜನ ಓಡಾಡೋ ರೀತಿಯಲ್ಲಿ. ಇನ್ನು ಅದು ಆಟದ ಮೈದಾನ, ಸ್ಟೇಡಿಯಮ್ಮು, ಪಾತ್ವೆ ಇಂಥವನ್ನೆಲ್ಲ ಅಭಿವೃದ್ಧಿ ನರೇಗಾದಲ್ಲಿ ಮಾಡಿಕೊಟ್ಟು ಇನ್ನೂ ಅನೇಕ ಕಬಡ್ಡಿ ಕೋರ್ಟ್ ಆಗಿರ್ಬೋದು, ಖೋ ಖೋ ಕೋರ್ಟ್ ಆಗಿರ್ಬೋದು, ಇನ್ನು ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೋದು, ಸಾಕಷ್ಟು ಜಾಗ ಇದೆ. ಡಿಗ್ರಿ ಕಾಲೇಜ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ನಮ್ಮ ಹೈಸ್ಕೂಲ್ ಗ್ರೌಂಡ್ ಆಗಿರ್ಬೋದು, ಒಂದೇ ಕಡೆ ವಿಶಾಲವಾಗಿ ಈ ತಾಲೂಕು ಮಟ್ಟದಲ್ಲೂ ಇರಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲೇ ಒಬ್ಬ ಹೋಬಳಿ ಮಟ್ಟದಲ್ಲಿ ಇಷ್ಟು ವಿಶಾಲವಾಗಿರುವಂಥದ್ದು ಕುದುರೆ ಅಂತ ಹೇಳ್ತೀನಿ ನಾನು. ಇಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನ ನಮ್ಮ ಸಾಹೇಬರುಗಳು ಮಾಡಿಕೊಟ್ಟು ಈ ಊರಿನ ಇನ್ನೂ ಅಭಿವೃದ್ಧಿ ಪಥದತ್ತ ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತ ಅವರಲ್ಲಿ ನಾನು ವಿನಯ ಮಾಡ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ಕೆ ವೆಂಕಟೇಶ್ ಅಂತ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರದ ಆದೇಶದ ಪ್ರಕಾರ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಾಲೆಗಳ ಆಟದ ಮೈದಾನ ಅಭಿವೃದ್ಧಿ ಈಗ ಮಾಡಬೇಕು ಅಂತೇಳಿ ಸರ್ಕಾರ ಏನು ಆದೇಶ ಮಾಡ್ತು, ಆ ಆದೇಶದಂತೆ ನಮ್ಮ ರಾಮನಗರ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಶ್ರೀ ವಿಕ್ರಮ್ ಸಾಹೇಬರು, ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಪ್ರದೀಪ್ ಸಾಹೇಬರು ಅವರ ಆದೇಶದ ಮೇರೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನು ಯಾವ್ಯಾವ ಶಾಲೆಗಳು ಯಾವ್ಯಾವ ಕಾಲೇಜುಗಳಲ್ಲಿ ಆಟದ ಮೈದಾನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮ ಸಭೆಯಲ್ಲಿ ಇಟ್ಟು ಅದನ್ನು ಕ್ರಿಯಾಯೋಜನೆ ರೂಪಿಸಿ ನಂತರ ಜಿಲ್ಲಾ ಪಂಚಾಯತಿನ ಅನುಮೋದನೆ ಪಡೆದು ಅದೇ ರೀತಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುದೂರಿನಲ್ಲಿ ಈ ಬ್ಯಾಸ್ಕೆಟ್ಬಾಲನ್ನು ಮಾಡಬೇಕು ಅಂತೇಳಿ ನಮ್ಮ ಗ್ರಾಮ ಸಭೆಯಲ್ಲಿ ಅಂದಾಜು ಮತ್ತು 10 ಲಕ್ಷಕ್ಕೆ ಈ ಕಾಮಗಾರಿಯನ್ನು ಸಿದ್ಧಪಡಿಸಿ ನಂತರ ಇದನ್ನು ಎಸ್ಟಿಮೇಟ್ ಮಾನ್ಯ ಇಂಜಿನಿಯರಿಂದ ರೂಢಿಸ್ಕೊಂಡು ಆ ಒಂದು ಅಂದಾಜು ಅಂದಾಜು ಪತ್ರ ತಯಾರಾದ ಮೇಲೆ ಇಂಜಿನಿಯರ್ಗೆ ಕೊಡ್ತೀವಿ ನಾವು. ಇಂಜಿನಿಯರು ಸಂಬಂಧಪಟ್ಟಂಥ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅನುಷ್ಠಾನ ಇಲಾಖೆ ಅಂತ ತಾಲೂಕ್ ಪಂಚಾಯತಿಯ ಮೂಲಕ ಕಾರ್ಯರೂಪಕ್ಕೆ ತಂದಿರ್ತಾರೆ. ಈ ಒಂದು ಬ್ಯಾಸ್ಕೆಟ್ಬಾಲ್ ಇಂದ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿರುತ್ತದೆ. ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬ್ಯಾಸ್ಕೆಟ್ಬಾಲ್ ಜೊತೆಗೆ ಎಲ್ಲ ಆಟದ ಮೈದಾನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಬ್ಯಾಸ್ಕೆಟ್ಬಾಲ್, ಶಟ್ಲ್ ಕಾಕ್, ವಾಲಿಬಾಲ್ ಕೋರ್ಟ್, ಖೋ ಖೋ, ಪ್ರತಿಯೊಂದು ಏನು ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆಟದ ಮೈದಾನ ಅಭಿವೃದ್ಧಿ ಪಡಿಸೋದ್ರ ಜೊತೆಯಲ್ಲಿ ಅವರ ಕಲಿಕೆಯ ಜೊತೆಗೆ ದೈಹಿಕವಾಗಿ ಅವ್ರನ್ನ ಸದೃಢವಾಗಿ ಬೆಳೆಸಬೇಕು ಅಂತ ಒಂದು ಇದರಲ್ಲಿ ಇದು ಉತ್ತಮವಾದಂಥ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ನಮ್ಗೆ ಸಹಕಾರ ಕೊಟ್ಟು ಈ ಒಂದು ಕಾಮಗಾರಿ ಯಶಸ್ವಿಯಾಗಿ ಬಂದಿದೆ. ಇದನ್ನು ಮಕ್ಕಳುಗಳು ಬಳಸ್ಕೊಂಡು ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಪ್ರಥಮ ದರ್ಜೆ ಕಾಲೇಜಲ್ಲಿ ಮಾಗಡಿ ತಾಲೂಕು ಮತ್ತು ರಾಮನಗರ ಜಿಲ್ಲೆಯಲ್ಲೂ ಬೆರಳೆ ಎಣಿಕೆ 1-2 ಇರ್ಬೋದು. ಅದು ಕ್ವಾಲಿಟಿ ಕ್ವಾಂಟಿಟಿ ಪ್ರಶ್ನೆ ಮಾಡೋಕೆ ಹೋದರೆ ನಂಬರ್ 1 ಆಗಿ ಮಾಡಬೇಕು ಅನ್ನೋದು ಛಲ ನಮ್ಮಲ್ಲಿತ್ತು. ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಇಂಜಿನಿಯರು. ಅವ್ರು ಪ್ರತಿ ಒಂದು ಹೆಜ್ಜೆಗೂ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಾಗ ಈಗ ಯಾವ ರೀತಿ ಡೈರೆಕ್ಷನ್ ಇತ್ತು ಅದೇ ರೀತಿ ಡೈರೆಕ್ಷನಲ್ಲೇ ಕೋರ್ಟು ಮೂಡಿ ಬಂದಿದೆ. ಬಟ್ ಅದಕ್ಕಿಂತ ಹೆಚ್ಚಿನಾಗಿ ಎಲ್ಲ ಕಾಲೇಜು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಎಲ್ಲೆಲ್ಲಿ ಬ್ಯಾಸ್ಕೆಟ್ಬಾಲ್ ಇದೆಯೋ ಆ ಕೋರ್ಟು, ಪೋಲ್ ಏನು, ಮತ್ತು ಆ ಪೇಂಟಿಂಗ್ ಯಾವ ಥರ ಐತೆ, ಎಷ್ಟು ಮೆಜರ್ಮೆಂಟ್ ಬರಬೇಕು, ಯಾವ್ಯಾವ ಕೋಚರ್ನ ಕರೆಸಿ ನಾವು ಪಾಯಿಂಟ್ ಮಾಡಿಸ್ಬೇಕು, ಈ ಥರ ಎಲ್ಲ ಪೂರಾ ಏನು ಹಗಲು ರಾತ್ರಿ ನಮ್ಮ ಇಂಜಿನಿಯರ್ ಸಾಹೇಬರು ನಿದ್ದೆ ಮಾಡಿದೆ ಕೋರ್ಟ್ ಆಗತಕ್ಕ. ಬಟ್ ಇದು ಏನಾದ್ರು ಕೋರ್ಟನ್ನು ಕ್ರೆಡಿಟನ್ನು ಸಲ್ಲಬೇಕು ಅಂದರೆ ಹೆಚ್ಚಿನ ರೀತಿ ನಮ್ಮ ಇಂಜಿನಿಯರ್ಗೆ ಮತ್ತು ಸಹಕಾರ ಕೊಟ್ಟಂಥ ನಮ್ಮ ಹಿತೈಷಿಗಳಿಗೇನೆ. ಬಟ್ ಇಲ್ಲಿ ಈ ಥರ ಕ್ರೀಡಾಂಗಣ ಆಗಿರೋದು ನಮ್ಮ ಮಾಗಡಿ ತಾಲೂಕಿಗೆ ಒಂದು ಹೆಮ್ಮೆ ಅಂತ ವಿಚಾರ ನಾವು ಅಂದ್ಕೊಂತೀವಿ. ಆಮೇಲೆ ಬಟ್ ಹಿಡಿದಿದ್ದ ಕೆಲಸ ಯಾವುದೇ ಥರದ್ದು ತಡ ಆಗದಲ್ಲೇ ಫಾಲೋಅಪ್ ಮಾಡ್ತಾರೆ ನಮ್ಮ ಇಂಜಿನಿಯರ್ ಸಾಹೇಬರು. ಆಮೇಲೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಂಥ ವ್ಯಕ್ತಿ ಬಂದು ಕುದೂರು ಅಭಿವೃದ್ಧಿಗೆ ಹೆಚ್ಚಿನ ರೀತಿ ಶ್ರಮ ವಹಿಸ್ತಾ ಇದ್ದಾರೆ. ಆಮೇಲೆ ಹೆಚ್ಚಿನದಾಗಿ ನಮ್ಮ ಸ್ನೇಹಿತರುಗಳಿಗೂ, ನಮ್ಮ ಹಿತೈಷಿಗಳಿಗೂ, ನಮ್ಮ ಸಾಬೀರ್ ಪಾಷಾ ಅಂತ ನಮ್ಮ ವೆಲ್ವಿಷರು, ನಮ್ಮ ರಾಘಣ್ಣವರು, ನಮ್ಮ MG ನರಸಿಂಹಮೂರ್ತಿ ಅವರು, ನಮ್ಮ ಶಿವಾಜಿ ಗಂಗರಾಜ್ ಸದಾ ಜೊತೆಲಿರೋರು ಏನು ಮಾಡ್ತಾ ಇದೆ, ಹೆಂಗೆ ನಡೀತಾ ಇದೆ, ಏನು ಮಾಡ್ತಾ ಐತೆ ಅನ್ನೋದು ಅವ್ರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ವಿಚಾರ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ನಾನು ವಿನೋದ್ ಅಂತ ಮಾತಾಡ್ತಾ ಇರೋದು, ಕುದೂರು ಗ್ರಾಮ ಪಂಚಾಯತ್ ನರೇಗಾ ಇಂಜಿನಿಯರು. ನಾವು ಸ್ಟಾರ್ಟಿಂಗ್ ಬಂದಾಗ 2 ಅಡಿ ಡೌನ್ ಇತ್ತು. ಇಲ್ಲಿ ಫುಲ್ಲು ಗ್ರೌಂಡು ಎಲ್ಲ ನೀರು ನಿಂತ್ಕೊಂಡು ಮಕ್ಕಳು ಯಾವುದೇ ಆಟ ಆಡೋಕೆ ಆಗ್ತಿರಲಿಲ್ಲ.
ನಾವು ಪಿ ಡಿ ಮೇಡಮ್ ಇಲ್ಲಿ ಮೀಟ್ ಮಾಡಿದಾಗ ನಮಗೆ ಬಾಸ್ಕೆಟ್ಬಾಲ್ ಕೋರ್ಟ್ ಬೇಕೇ ಬೇಕು ಅಂತ ಹೇಳಿದಾಗ ನಾವು ಗ್ರೌಂಡ್ ನೋಡಿ ಒಂದು 2 ಅಡಿ ಎಂಬಾಕ್ಮೆಂಟ್ ಇದು ಮಾಡಿದೆ. ಆಮೇಲೆ 40 MGಯಲ್ಲಿ 4 ಇಂಚ್ ಹಾಕಿ ಅದ್ರ ಮೇಲ್ಗಡೆ ಸ್ಟೀಲ್ ಕಟ್ಟಿ ಡಬಲ್ ಲೇಯರು ಮತ್ತು 20 MGಯಲ್ಲಿ 5 ಇಂಚ್ ಕಾಂಕ್ರೀಟ್ ಹಾಕಿದ್ದೀವಿ. ಮತ್ತು 2 ಕಡೆ ಪೋಲ್ ಆಗಿರ್ಬೋದು. ನಾವು ಟೆಕ್ನಿಕಲ್ ಟೀಮು ಬೆಂಗಳೂರಿಂದ ಕರೆಸಿ ಮಾರ್ಕಿಂಗ್ ಎಲ್ಲ ಮಾಡಿದ್ದೀವಿ. ನಮ್ಮ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಆಟದ ಮೈದಾನ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ CO ಸರ್ ಮಾರ್ಗದರ್ಶನದಂತೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಅಭಿವೃದ್ಧಿಗೆ ಕೈಗೆತ್ಕೊಂಡಿದ್ದೀವಿ. ಸರ್ ಮತ್ತೆ ಈ ಕ್ರೀಡಾಂಗಣದ ಕ್ಯೂರಿಂಗ್ ಬಗ್ಗೆ ಹೊಸದಾಗಿ ಏನೋ ತಂತ್ರಜ್ಞಾನವನ್ನು ಬಳಸಿದ್ದೀರಾ ಅಂತ ಕೇಳ್ಪಟ್ವಿ. ಆ ತಂತ್ರಜ್ಞಾನ ಆದರೂ ಏನು ಸರ್? ಹೌದೌದು, ಇದು ಸುಮಾರು 20 ಮೀಟ್ರು ಅಗಲ ಮತ್ತು 32 ಮೀಟ್ರ್ ಉದ್ದ ಜಾಸ್ತಿ. ಈ ಕೋರ್ಟು ಅಗಲ ಜಾಸ್ತಿ, ಹಾಗಾಗಿ ಕಟ್ಟೆಗಳು ಕಟ್ಟಿದ್ರೆ ಅದೇ ಕರೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಪೇಂಟ್ ಮಾಡಿಸಿದಾಗಲಿ ಅದೇ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ರೈತರು ಒಂದು ಐಡಿಯಾ ಕೊಟ್ಟಿದ್ರು. ಏನಂದರೆ ಸ್ಪ್ರಿಂಕ್ಲಿಂಗ್ ಹಾಕ್ಬಿಟ್ರೆ ಗಂಟೆಗೆ ಒಂದ್ಸಲ ಆನ್ ಮಾಡ್ಕೊಂಡ್ರೆ ತೆಳ್ಳಗೆ ನೀರು ಬೀಳುತ್ತೆ, ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಸ ಥರ ಉಪಯೋಗ ಬಳಸ್ತಾದ ಬಟ್ ಸಕ್ಸಸ್ ಆಯಿತು. ಸರ್, ಇದು ಸ್ಪ್ರಿಂಕ್ಲರ್ ಸ್ಪಿಕ್ಕಟ್ ಬಗ್ಗೆ ಏಕೆ ಹೇಳ್ತೀನಿ ಅಂದರೆ ಕೋಲ್ಟ್ ಅಗಲ ಇರೋದ್ರಿಂದ ಇದು ಕ್ಯೂರಿಂಗ್ ಆಗಬೇಕು ಅಂದರೆ ನೀರು ಒಂದು ಸಮನ ನಿಲ್ಲಬೇಕಾಗುತ್ತೆ. ಅಂಥ ಟೈಮ್ನಾಗೆ ಏನು ಕಟ್ಟೆ ಹಾಕ್ತಾರೆ, ಕಟ್ಟೆ ಹಾಕಿ 20-25 ದಿನ ಕ್ಯೂರಿಂಗ್ ಆಗಬೇಕಾಗುತ್ತೆ. ಆ 20-25 ದಿನ ಕ್ಯೂರಿಂಗ್ ಆಗಬೇಕು ಅಂದ್ರೂ ನೀರು ನಿಂತಲ್ಲೇ ನಿಂತು ಪಾಚಿ ಕಟ್ಟಂಗಾಗುತ್ತೆ. ಇದು ಮಾಮೂಲಿ ಆಗಿದ್ರೆ ಪಾಚಿ ಕಟ್ಟಿದ್ರು ಏನು ಸಮಸ್ಯೆ ಆಗ್ತಿರಲ್ಲ. ಇದು ಪೈಂಟ್ ಮಾಡೋದ್ರಿಂದ ಆ ಪಾಚಿ ಕಟ್ತಾ ಪೈಂಟ್ ಮಾಡಿದ್ರೆ ಯಾವುದೇ ರೀತಿ ಚೆನ್ನಾಗಿ ಬರೋದಿಲ್ಲ. ಅದನ್ನು ಯಾರೇ ಬಂದು ನೋಡಿದ್ರು ಕಳಪೆ ಕಾಮಗಾರಿ ಅಂತ ಉದ್ದೇಶ ಇಟ್ಕೊಂಡು ಹೇಳ್ತಾರೆ ಅನ್ನೋ ಉದ್ದೇಶದಿಂದ ಸ್ಪ್ರಿಂಕ್ಲರ್ ಹಾಕಿದ್ರೆ ಯಾವುದೇ ರೀತಿಯ ಕರೆ ಬರೋದಿಲ್ಲ. ನಾವೇನು ನೀವು ಇದು ಮಾಡಿರ್ತೀರ, ಏನು ಕಾಂಕ್ರೀಟ್ ಹಾಕಿರ್ತಾರೋ ಅದು ಹಂಗೆ ಇರುತ್ತದೆ. ನೀವು ಪೈಂಟ್ ಮಾಡೋಕ್ಕೆ ಚೆನ್ನಾಗಿರ್ತದೆ ಅಂತ ಉದ್ದೇಶದಿಂದ ಇದು ಹಾಕಿದ್ರೆ ಸಕ್ಸಸ್ ಆಗ್ಬೋದು ಅಂತ ಉದ್ದೇಶದಿಂದ ಹಾಕೋದು. ಅದನ್ನು ಎಲ್ಲರೂ ಮೆಚ್ಚುಗೆ ಕೊಟ್ಟು ಇಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಸ್ಪ್ರಿಂಕ್ಲರ್ ಹಾಕಿರೋದಕ್ಕೆ ಒಳ್ಳೆ ಎಂಕರೇಜ್ ಕೊಟ್ಟದು. ಮೊದಲನೇಗೆ ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ್ ಕುಮಾರ್, ಪ್ರಾಂಶುಪಾಲರು ಶ್ರೀಮತಿ ನೀಲಮ್ಮ ಕುದೂರು KS ಸತ್ಯನಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುದೂರು. ಇಲ್ಲಿ ಪ್ರಾಂಶುಪಾಲರಾಗಿ ಸುಮಾರು 4 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಈ ಬಾಸ್ಕೆಟ್ಬಾಲ್ನ ನಾವು ನಮ್ಮ ಕಾಲೇಜಿನಲ್ಲಿ ಒಂದು ಹೋಬಳಿ ಲೆವೆಲಲ್ಲಿ ಈ ರೀತಿಯಾದಂಥ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಆಲೋಚನೆ ನಮ್ಮ ಫಿಸಿಕಲ್ ಎಜುಕೇಷನ್ ನಿರ್ದೇಶಕರು ಕೋರ್ಕೊಂಡ್ರು. ಆಗ ನಾವು ಇಷ್ಟು ಹಣನ ನಾವು ನಮ್ಮ ಕೈಯಿಂದ ಒದಗಿಸ್ಕೊಳ್ಳೋದು ಸಾಧ್ಯ ಆಗಲ್ಲ ಅಂದ್ಬಿಟ್ಟು ನಾವು ಗ್ರಾಮ ಪಂಚಾಯತಿಯವ್ರನ್ನ ನಾವು ಮೀಟ್ ಮಾಡಿದಾಗ ಗ್ರಾಮ ಪಂಚಾಯತಿಯಿಂದ ಕೇಳಿತ್ತು ಮೊದಲನೇ ಪ್ರಶ್ನೆ, ನಾವು ಕ್ರೀಡಾಂಗಣ ಮಾಡ್ಕೊಡ್ತೀವಿ, ಬಟ್ ವಿದ್ಯಾರ್ಥಿಗಳು ಅದರಲ್ಲಿ ಆಟ ಆಡೋದಕ್ಕೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಕೇಳಿದ್ರು. ಆಗ ಇಲ್ಲ, ಇಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಕ್ರೀಡೆಯನ್ನ ಹೊಸದಾಗಿ ಒಂದ್ಸರಿ ನಾವು ಅದನ್ನ ಪ್ರಾರಂಭ ಮಾಡಿದಾಗ ಪ್ರಾಥಮವಾಗಿ ಸ್ಪಂದನೆ ವಿದ್ಯಾರ್ಥಿಗಳಿಂದ ಪ್ರಾರಂಭದಲ್ಲಿ ಕಡಿಮೆ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ರೀತಿಯಾದಂಥ ಕ್ರೀಡೆಯಲ್ಲಿ ತೊಡಸ್ಕೊಂಡು ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮತ್ತು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಅಂತ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಈ ಕ್ರೀಡಾಂಗಣವನ್ನ ಉತ್ತಮ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಳಸ್ಕೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಸರ್, ನಿಮ್ಮ ಕಾಲೇಜಿಗೆ ಈ ಕ್ರೀಡಾಂಗಣದ ಅವಶ್ಯಕತೆ ಇದೆಯಾ ಎಂಬ ಪ್ರಶ್ನೆಗಳು ಸಹ ಪ್ರಾರಂಭದಲ್ಲಿ ಉದ್ಭವವಾದವು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತ ಹೌದು. ತುಂಬಾನೇ ಈ ಪ್ರಶ್ನೆನ ತುಂಬಾ ನಾಗರಿಕರು ಕೂಡ ಕೇಳಿದ್ರು. ಈ ರೀತಿಯಾದಂತ ಒಂದು ಕ್ರೀಡಾಂಗಣ ಗ್ರಾಮೀಣ ಭಾಗದಲ್ಲಿ ಉಪಯೋಗಕ್ಕೆ ಬರುತ್ತಾ ಅಂತ ಪ್ರಶ್ನೆಗಳು ಕೂಡ ಬಂದ್ವು. ಆದ್ರೆ ಯಾವುದೇ ಒಂದು ಕ್ರೀಡೆವನ್ನ ನಾವು ಗ್ರಾಮೀಣ ಭಾಗದಲ್ಲಿ ಪ್ರಾರಂಭ ಮಾಡಬೇಕಂದ್ರೆ ಫಸ್ಟ್ ಅದಕ್ಕೆ ಬೇಕಾಗಿರುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಈ ಕ್ರೀಡಾಂಗಣ ಮೊದಲು ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳು ಈ ರೀತಿಯಾದಂತ ಕ್ರೀಡೆಯಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಈಗ ಕ್ರೀಡಾಂಗಣ ನಿರ್ಮಾಣ ಆಗಿದೆ. ಖಂಡಿತವಾಗ್ಲೂ ಈ ಕ್ರೀಡಾಂಗಣವನ್ನ ವಿದ್ಯಾರ್ಥಿಗಳು ಬಳಸ್ಕೊಳ್ತಾರೆ, ಈ ಕ್ರೀಡೆಯಲ್ಲಿ ತೊಡಗೊಳ್ತಾರೆ ಮತ್ತು ಅಭ್ಯಾಸನೂ ಮಾಡ್ತಾರೆ, ಮತ್ತೆ ಬಹುಮಾನನೂ ಕೂಡ ಮುಂದಿನ ದಿನಗಳಲ್ಲಿ ಪಡಿತಾರೆ ಅಂತ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುವಂತಹ ನರೇಗಾ ಯೋಜನೆಯಡಿ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದಂಥ ಕ್ರೀಡಾಂಗಣಗಳ ಅಭಿವೃದ್ಧಿಯ ಬಗ್ಗೆ, ನಿಮ್ಮ ಕಾಲೇಜಿನಲ್ಲಿ ಆಗಿರುವಂತಹ ಅಭಿವೃದ್ಧಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ಸರ್ಕಾರದ ಒಂದು ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸರ್ಕಾರಿ ವಿದ್ಯಾಸಂಸ್ಥೆಗಳು, ಅದು
ಸ್ಕೂಲ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೇಕು, ಮೂಲಭೂತ ಸೌಕರ್ಯಗಳು ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿಯಾದಂತ ಒಂದು ಕ್ರೀಡಾಂಗಣದ ಅಭಿವೃದ್ಧಿ ಆಗಿರ್ಬೋದು ಅಥವಾ ಕಟ್ಟಡಗಳ ಅಭಿವೃದ್ಧಿ ಆಗಿರ್ಬೋದು ಸರ್ಕಾರ ಹೆಚ್ಚು ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ನೀಡಿದ್ರೆ ಖಂಡಿತವಾಗ್ಲೂ ಸರ್ಕಾರಿ ವಿದ್ಯಾಸಂಸ್ಥೆಗಳು ಯಾವುದೇ ಖಾಸಗಿ ವಿದ್ಯಾಸಂಸ್ಥೆಗಳಿಗಿಂತ ಕಡಿಮೆ ಇಲ್ಲ, ಮೂಲಭೂತ ಸೌಕರ್ಯದಲ್ಲಿ ಕಡಿಮೆ ಇಲ್ಲ ಅಂತ ಸಾಬೀತು ಮಾಡಬಹುದು. ಮತ್ತೆ ಖಂಡಿತವಾಗ್ಲೂ ಈ ರೀತಿಯಾದಂತ ಸೌಕರ್ಯ ಎಲ್ಲ ಗ್ರಾಮೀಣ ಭಾಗದಂತ ಪ್ರದೇಶದಲ್ಲಿ ಈ ರೀತಿಯ ಸೌಲಭ್ಯಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ತಮ್ಮ ಎಲ್ಲ ದೈಹಿಕ, ಮಾನಸಿಕ, ಬೌದ್ಧಿಕ ಶಕ್ತಿಯನ್ನ ವೃದ್ಧಿ ಮಾಡಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇದು ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಸರ್. ಮುಂಚೆ ಕಾಲೇಜಲ್ಲೇ ಓದಬೇಕಾದ್ರೆ ಫಸ್ಟ್ ಇಲ್ಲೆಲ್ಲ ಹುಲ್ಲು ಅದೆಲ್ಲ ಇತ್ತು. ಮತ್ತು ನಾವು ಏನಾದ್ರು ಗೇಮ್ಸ್ ಆಡಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಔಟ್ ಆಫ್ ಕಾಲೇಜು ಔಟ್ಸೈಡ್ ಅಂದರೆ ನಾವೇ ಕೋರ್ಟೆಲ್ಲ ಹಾಕಿ ಅದನ್ನು ನೀಟಾಗಿ ಕೋರ್ಟ್ನೆಲ್ಲ ರೆಡಿ ಮಾಡಿ ನಾವೇ ಕಲಿತು ಗೇಮ್ನ ಆಡ್ತಿದ್ವಿ. ಬಟ್ ಈ ಬಾಸ್ಕೆಟ್ಬಾಲ್ ಕೋರ್ಟು ನಮ್ಮ ಕಾಲೇಜಲ್ಲಿ ಮಾಡಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ನೋಡೋಕ್ಕೂ ಕಾಲೇಜ್ ತುಂಬ ಗ್ರೌಂಡ್ ಎಲ್ಲ ಕ್ಲೀನಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ. ಮತ್ತು ಇದರಿಂದ ಎಲ್ಲ ಮಕ್ಳಿಗೂ ಆಟ ಆಡಬೇಕು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಮತ್ತು ಕಲಿಬೇಕು. ಈ ಗೇಮ್ ಹೊಸ ಗೇಮ್ ಆದ್ದರಿಂದ ಇಡೀ ಮಾಗಡಿ ತಾಲೂಕಲ್ಲೇ ಫಸ್ಟ್ ಗ್ರೌಂಡ್ ನಮ್ಮ ಕುದೂರಲ್ಲಾಗಿದ್ದು ಖುಷಿ ಇದೆ. ಹಾಗೆ ಈ ಗೇಮ್ ಹೊಸದಾಗಿರೋದ್ರಿಂದ ನಮ್ಮ ಕಾಲೇಜಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ತುಂಬ ಇಂಟ್ರೆಸ್ಟಾಗಿ ಕಲಿತಾರೆ. ಮತ್ತು ಮುಂಚೆಲ್ಲ ಟೀಚರ್ ಇದ್ದರು, ಮ್ಯಾಮ್ ಇದ್ದರು, ಎಲ್ಲ ಗೇಮ್ಸು ಬಟ್ ಕೋರ್ಟ್ ಇರ್ತಿರ್ಲಿಲ್ಲ ನಮಗೆ. ಈ ಗೇಮ್ನ ಹೇಳ್ಕೊಡೋಕ್ಕೆ ಟೀಚರು ಕೂಡ ಇದ್ದಾರೆ, ಈಗ ಕೋರ್ಟು ಇದೆ. ಇದನ್ನು ಯೂಸ್ ಮಾಡ್ಕೋಬೇಕು, ಎಲ್ಲರೂ ಯೂಸ್ ಮಾಡ್ಕೋತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ರೀಡಾಂಗಣವನ್ನು ನಮ್ಮ ಕಾಲೇಜಿಗೆ ತರಲು ಶ್ರಮಿಸಿದಂತಹ ಕುದೂರು ಪಂಚಾಯಿತಿಯಿಂದ ಈ ಕಾಮಗಾರಿಯನ್ನು ಮಾಡಿಸಿದ್ದ ವನರಾಜು ಅಂಕಲ್ ಅವರಿಗೆ, ಯಾಕಂದರೆ ಅವರು ನಾನು ಬೆಳಗ್ಗೆ ಕಾಲೇಜಿಗೆ ಬರ್ತಿದ್ದಂಗೆ ನೋಡ್ತಿದ್ದೆ. ಅವ್ರು ಬಂದು ಇಲ್ಲೆಲ್ಲ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಈ ಕೋರ್ಟ್ ಮಾಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಬಂದು ಸಂಜೆವರೆಗೂ ಇರ್ತಿದ್ರು, ಎಲ್ಲ ಕೆಲಸ ನೋಡ್ಕೋತಾ ಇದ್ರು. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕ್ರೀಡಾಂಗಣವನ್ನು ನಿರ್ಮಿಸಲು ಶ್ರಮಿಸಿದಂತಹ ಎಲ್ಲರಿಗೂ ನನ್ನ ಪರವಾಗಿ ಹಾಗೂ ನನ್ನ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.